ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಬಾಣಂತಿಯರು ಮಾಡುವ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಷ್ಟು ತೊಗರಿಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ. 2 ಕಟ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಕೂಡ ಊಟ ಮಾಡ್ಬೋದು, ಯಾಕೆಂದರೆ ತುಂಬ ಖಾರ ಇರಲ್ಲ, ಸಪ್ಪೆ ಇರುತ್ತೆ. ಇದು ಬಾಣಂತಿಗೆ ಮಾಡಿರೋದು ತುಂಬ ಚೆನ್ನಾಗೂ ಇರುತ್ತೆ, ಸಪ್ಪೆ ಕೂಡ ಇರುತ್ತೆ. ಮಕ್ಕಳು ಸಹ ಆರಾಮಾಗಿ ಊಟ ಮಾಡ್ಬೋದು, ಖಾರ ಜಾಸ್ತಿ ಇರಲ್ಲ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಷಲ್, ಇಲ್ಲ 2 ವಿಷಲ್ ಸಾಕಾಗುತ್ತೆ, 3 ವಿಷಲ್ ಆದರೂ ಕೂಸ್ಕೋಬೋದು, ಬೇಳೆ ಜಾಸ್ತಿ ಬೇಯಲಿ ಅಂದರೆ. ಇಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಧನಿಯಾ ಹಾಕ್ಕೊಂಡಿದ್ದೀನಿ. ಇದು ಖಾರಕ್ಕೆ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ. ಕಾಳು ಮೆಣಸು ಮತ್ತು ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ. ನೀವು ಬೇಕಾದ್ರೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು. ಇದು ಒಣಗಿದ ಕೊಬ್ಬರಿ, ನಾನು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಇದು ಗ್ಯಾಸ್ ಆಫ್ ಮಾಡಿಕೊಂಡು ತವಾ ಬಿಸಿಯಲ್ಲೇ ಫ್ರೈ ಆಗ್ತಾ ಇದೆ. ಅದು ತುಂಬ ಚೆನ್ನಾಗಿರುತ್ತೆ, ಖಾರ ಕೂಡ ಜಾಸ್ತಿ ಇರಲ್ಲ, ಮಸಾಲೆ ಐಟಮ್ಸ್ ಇರೋದಿಲ್ಲ ಇದರಲ್ಲಿ. ನಾನು ಮೆಂತ್ಯ ಮುದ್ದೆ ಮಾಡಿದ್ನಲ್ಲ, ಅದ್ರ ಜೊತೆಗೆ ಇದನ್ನು ಮಾಡಿರೋದು. ಎರಡಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ. ಇದು ಕೂಡ ಬೆಂದಿದೆ, ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ. ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದು, ಸ್ವಲ್ಪ ಮೆತ್ತಗೆ ಬೇಯಬೇಕದು, ಅದಕ್ಕೋಸ್ಕರ. ಇದು ರುಬ್ಲಿಕ್ಕೆ 1 ಸ್ಪೂನ್ ಆಗೋಷ್ಟು ತಗೊಳ್ತಾ ಇದ್ದೀನಿ, ದೊಡ್ಡ ಸ್ಪೂನಲ್ಲಿ. ಇವಾಗ ರುಬ್ಕೊಂಡು ಬಂದಿರೋದನ್ನು ಫ್ರೈ ಮಾಡ್ಕೊಂಡಿರೋದೆಲ್ಲ ಇದು ತಣ್ಣಗಾದ್ಮೇಲೆ ಸೊಪ್ಪು ಮತ್ತು ಬೇಳೆ ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾವು ಕೂಡ ಊಟ ಮಾಡೋದು ತುಂಬ ಚೆನ್ನಾಗಿದೆ. ಇವಾಗ ರುಬ್ಬೆ ಆಗಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಇದು ಮನೇಲಿ ಮಾಡಿರೋ ತುಪ್ಪ. ಇದು ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು 1-2 ಒಣಮೆಣಸು. ಇಲ್ಲಿ ನಾನು ಒಣಮೆಣಸು ಜಾಸ್ತಿ ಬಳಸ್ತಾ ಇಲ್ಲ, ಸ್ವಲ್ಪ ಬಳಸ್ತಾ ಇರೋದು, ಖಾರ ಜಾಸ್ತಿ ಆಗಬಾರ್ದು ಅಂತ. ಮತ್ತು ಕಾಳು ಮೆಣಸು ಕೂಡ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ನಮ್ಮ ಪಾಪು ಇವಾಗ 1 ತಿಂಗಳಾಗಿದೆ. ಈ ಒಗ್ಗರಣೆಗೆ ನಾನು ಮೇಲ್ಗಡೆ ಸೊಪ್ಪು ಮತ್ತು ಬೇಳೆನ ತಗೊಳ್ತಾ ಇದ್ದೀನಿ ಪಲ್ಯ ಮಾಡಲಿಕ್ಕೆ. ಇನ್ನಾದರೂ ನೀರಿದೆಯಲ್ಲ, ಕಟ್ಟಿದೆಯಲ್ಲ, ಅದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ ಈ ಥರ ಕೂಡ ನಂಚ್ಕೊಳ್ಳೋಕ್ಕೆ. ನೀವು ಹಾಗೆ ಆದರೂ ಮಾಡ್ಕೋಬೋದು, ಈ ಥರನಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇದು ಪಲ್ಯ ರೆಡಿಯಾಗಿದೆ. ಇವಾಗ ಇದು ಕಟ್ಟೇನಿದೆಯಾ ಅದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ನನ್ನ ಮಗಳಿಗೋಸ್ಕರ ಮಾಡ್ತಾ ಇರೋದು, ಸ್ವಲ್ಪ ಮಾಡ್ತಾ ಇರೋದು. ತುಂಬ ಘಮ ಪರಿಮಳ ಬರ್ತಾ ಇತ್ತು, ಜೀರಿಗೆ ಮೆಣಸಿಂದೆಲ್ಲ. ಸಬ್ಸಿಗೆ ಸೊಪ್ಪಿಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು
ಮಿಕ್ಸಿ ಜಾರ್ ತೊಳೆದಿದ್ದು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಕ್ಕೆ ಸಹ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಣ್ಣೆ ಯಾವುದು ಬಳಸಲ್ಲ, ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು. ಇದಕ್ಕೂ ಸಹ ಸ್ವಲ್ಪ ಬೆಳ್ಳುಳ್ಳಿ, ನಾನಿಲ್ಲಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪಯೋಗಿಸ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸಾಂಬಾರು ಒಳ್ಳೆ ಪರಿಮಳ ಬರ್ತಾ ಇತ್ತು. ಊಟ ಮಾಡಲಿಕ್ಕೂ ತುಂಬ ಚೆನ್ನಾಗಿತ್ತು. ನೋಡಿ ಮೆಂತ್ಯ ಮುದ್ದೆದು ಹಾಕಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ. ಇವಾಗ ಅದ್ರ ಜೊತೆ ಸಾಂಬಾರು ಕೂಡ ಅನ್ನಕ್ಕೂ ಚೆನ್ನಾಗುತ್ತೆ. ಈ ಥರ ಮಾಡಿದರೂ ಕೂಡ ತುಂಬ ರುಚಿ ಇರುತ್ತೆ ಊಟ ಮಾಡಲಿಕ್ಕೆ. ಹೇಗನ್ನಿಸ್ತು ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.